ನಮಸ್ಕಾರ ಸ್ನೇಹಿತರೆ, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಅಕ್ಕಿಯಲ್ಲಿ ಕೊರಡಿಗೆ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬಾನೇ ಸುಲಭವಾಗಿ ಮಾಡುವಂತ ಈ ಒಂದು ಕೊರಡಿಗೆ ರೆಸಿಪಿ ಇವತ್ತು ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ವಿಡಿಯೋನ ಯಾರನ್ನು ಕೂಡ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಹಾಗೆ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಎರಡು ವಿಧದಲ್ಲಿ ಯಾವ ತರ ನಾವು ಈ ಒಂದು ಕೊರಡಿಗೆನ ಹಾಕಬಹುದು ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ಹಾಲಿನ ಕವರಲ್ಲಿ ಕೂಡ ಈ ಒಂದು ಕೊರಡಿಗೆ ಹಾಕಬಹುದು. ಆಮೇಲೆ ಕೊರಡಿಗೆ ಹಾಕುವಂತ ಒರಡಿದ್ರು ಅದರಲ್ಲೂ ಕೂಡ ಹಾಕಬಹುದು. ಅದು ಇಲ್ಲ ಅಂದಾಗ ನಾವು ಕವರಲ್ಲಿ ಯಾವ ರೀತಿ ಹಾಕಬಹುದು ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಬೇಸಿಗೆ ಕಾಲದಲ್ಲೇ ಮಾಡುವಂತ ಈ ಒಂದು ಕೊರಡಿಗೆ ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿ. ಇಲ್ಲಿ ಇವಾಗ ನಾನು ಕೊರಡಿಗೆ ಮಾಡೋದಕ್ಕೋಸ್ಕರ ರೇಷನ್ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ. ನೀವು ರೇಷನ್ ಅಕ್ಕಿ ಇದ್ದರೆ ರೇಷನ್ ಅಕ್ಕಿ ತೊಗೋಬೋದು, ಇಲ್ಲ ಅಂತಂತಂದರೆ ಮಾಮೂಲಿ ಅಕ್ಕಿಯಲ್ಲೇ ಕೂಡ ಮಾಡ್ಕೋಬಹುದು. ಇಲ್ಲಿ 2 ಲೋಟ ನಾನು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 1/4 ಲೋಟದಷ್ಟು ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ. ಸಬ್ಬಕ್ಕಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಹಾಗಾಗಿ ಸಬ್ಬಕ್ಕಿಯನ್ನು ಹಾಕ್ತಾಯಿದ್ದೀನಿ. ಸಬ್ಬಕ್ಕಿ ಇಲ್ಲ ಅಂತಂತಂದರೆ ಅದು ಬೇಕಾದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಈಗ ಇದಕ್ಕೆ ನೀರನ್ನು ಹಾಕ್ಬಿಟ್ಟು ಸುಮಾರು ಒಂದು 3-4 ಸಲ ಚೆನ್ನಾಗಿ ಇದನ್ನು ತೊಳ್ಕೊಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಇದನ್ನು ತೊಳಿತೀವೋ ಅಷ್ಟು ಕಲರು ವೈಟಾಗಿ ಬರುತ್ತೆ ಚಕ್ಲಿದು. ಹಾಗಾಗಿ 3-4 ಸಲ ಚೆನ್ನಾಗಿ ಇದನ್ನು ತೊಳ್ಕೊಬೇಕು. ಎಲ್ಲ ತೊಳೆದ್ಬಿಟ್ಟು ಅದನ್ನು ಮುಚ್ಚಿ ಇಟ್ಬಿಡಬೇಕು. ಇಡೀ ನೈಟ್ ಇದನ್ನು ನೆನೆಯೋದಕ್ಕೋಸ್ಕರ ಬಿಟ್ಬಿಡಬೇಕು. ಮಾರನೇ ದಿವಸ ಬೆಳಗ್ಗೆಗೆ ಅದು ಚೆನ್ನಾಗಿ ನೆನ್ಕೊಂಡಿರುತ್ತೆ. ನೋಡಿ ಎಷ್ಟು ವೈಟ್ಗೆ ಬಂದಿದೆ ಅಂತ ಕಲರ್ ಇದು. ಈಗ ಚೆನ್ನಾಗಿ ನೀರಲ್ಲಿ ಅದನ್ನೆಲ್ಲ ಕೈ ಆಡಿಸ್ಬಿಟ್ಟು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೊಂಡು ಬಿಡಬೇಕು. ತರಿಯಾಗಿ ರುಬ್ಬಾರ್ದು. ಸ್ವಲ್ಪ ಕ್ವಾಂಟಿಟಿ ಇತ್ತು ಅಂತಂದರೆ ಮನೆಯಲ್ಲೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೋದು. ಇಲ್ಲ ಜಾಸ್ತಿ ಇದೆ ಅಂದಾಗ ಹೊರಗಡೆಗೆ ನಾವು ಗ್ರೈಂಡರಲ್ಲಿ ಅದನ್ನು ಗ್ರೈಂಡ್ ಮಾಡ್ಕೊಂಡು ಬಂದು ಮಾಡ್ಕೋಬಹುದು. ಇಲ್ಲಿ ನಾನು ಒಲೆ ಮೇಲೆ ಒಂದು ದಪ್ಪವಾದಂಥ ತಳ ಇರೋಂಥ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಪಾತ್ರೆಗಳೇನಾದರೂ ಇದ್ದರೆ ದಪ್ಪ ತಳ ಇರೋಂಥ ಪಾತ್ರೆನೇ ಇಟ್ಕೊಂಡು 2 ಲೋಟ ಇಲ್ಲಿ ಅಕ್ಕಿಯನ್ನು ನೆನೆಸಿದ್ದೀನಲ್ಲ, ಅದಕ್ಕೆ ಇಲ್ಲಿ ನಾನು 8 ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸರಿಯಾದ ಅಳತೆ ಆಗಿರುತ್ತೆ. ಇದು ಜಾಸ್ತಿ ಏನೋ ತೆಳುವೂ ಆಗೋದಿಲ್ಲ, ಗಟ್ಟಿನೂ ಆಗೋಲ್ಲ. ಇದಕ್ಕೆ 2 ಸ್ಪೂನಷ್ಟು ಉಪ್ಪು ಹಾಗೂ ಸ್ವಲ್ಪ ಅಡುಗೆ ಸೋಡವನ್ನು ಹಾಕ್ಕೊಂಡು ನೀರಿಗೆ ಹೆಸರು ಬಂದಾಗಿದ ನಂತರ ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಹಿಟ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಕಡೆ ನೀರು ಹಾಕಿದ್ಮೇಲೆ ಅಕ್ಕಿ ಹಿಟ್ಟನ್ನು ಹಾಕ್ತಾ ನಾವು ಕೈ ಆಡಿಸ್ಬೇಕು, ಗಂಟಾಗೋದಕ್ಕೋಸ್ಕರ ಬಿಡಬಾರ್ದು. ಆಮೇಲೆ 1 ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮತ್ತೆ ಮುಚ್ಚಿ ಇಟ್ಬಿಡಬೇಕು. ಕೈ ಆಡಿಸ್ಬಿಟ್ಟು ನೋಡಿ, ಈ ಹದದಲ್ಲಿ ಕುದಿಬೇಕು ಅಕ್ಕಿ ಹಿಟ್ಟು. ಈಗ ಚೆನ್ನಾಗಿ ಕುದ್ದಿದ್ದಾಗಿದೆ ನೋಡಿ. ಇದು ಸರಿಯಾದ ಒಂದು ಹದ ಬಂದಿದೆ. ಇವಾಗ ನಾವು ಇದನ್ನು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೋಸ್ಕರ ಬಿಟ್ಟುಬಿಡಬೇಕು. ತಣ್ಣಗಾಗೋದಕ್ಕೋಸ್ಕರ ಬಿಟ್ಟು ನಂತರ ಇವಾಗ ನಾವು ಚಕ್ಲಿ ಒರಡೆ ಇರುತ್ತಲ್ಲ, ಆ ಒಂದು ಚಕ್ಲಿ ಒರಡಿಗೆ ಈ ಒಂದು ಹಿಟ್ಟನ್ನು ಹಾಕ್ಕೊಂಡು ಈಗ ನಮಗೆ ಬೇಕಾದಂಥ ಶೇಪ್ನಲ್ಲಿ ನಾವು ಚಕ್ಲಿಯನ್ನು ಹಾಕ್ಕೋಬೋದು. ನಾನು ಇಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ಕವರಲ್ಲಿ ಹಾಕಿದ್ರೆ ಅದು ತುಂಬ ಬೇಗ ನೀಟಾಗಿ ಒಣಗಿಬಿಟ್ಟು ಚೆನ್ನಾಗಿ ಹಾಗೇನೇ ಬಂದುಬಿಡುತ್ತೆ. ಪ್ಲಾಸ್ಟಿಕ್ ಶೀಟ್ ಇಲ್ಲ ಅಂತಂತಂದರೆ ನೀವು ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಮೇಲೆ ಬೇಕಾದ್ರೂ ಕೂಡ ಹಾಕ್ಕೋಬೋದು. ಇದು ಚಕ್ಲಿ ಒರಡಿದೆ. ಸುಮಾರು ಜನಗಳ ಹತ್ರ ಚಕ್ಲಿ ಒರಳಿ ಇರೋದಿಲ್ಲ. ಅದಕ್ಕೂ ಕೂಡ ಯಾವ ಥರ ನಾವು ಚಕ್ಲಿಯನ್ನು ಹಾಕ್ಕೋಬೋದು ಚಕ್ಲಿ ಒರಳಿ ಇಲ್ಲದೆ ಇದ್ದರೆ ಅಂತ ಹೇಳಿಬಿಟ್ಟು ನಾನು ಮುಂದೆ ತೋರಿಸ್ತೀನಿ. ಇವಾಗ ಇದನ್ನು ನಿಧಾನವಾಗಿ ತಿರುಗಿಸ್ಕೊಳ್ತಾ ರೌಂಡಾಗಿ ಈ ಥರ ಶೇಪನ್ನು ಮಾಡ್ಕೋಬೇಕು. ಬಿಸಿಲಿತ್ತು ಅಂತಂತಂದರೆ ನಾವು ಡೈರೆಕ್ಟಾಗಿ ಬೆಳಿಗ್ಗೆನೇ ಒಂದು 8 ಗಂಟೆ ಒಳಗಡೆಗೆ ನಾವು ಈ ಒಂದು ಚಕ್ಲಿನ ಡೈರೆಕ್ಟಾಗಿ ಮೇಲ್ಗಡೆಗೆ ಟೆರೆಸ್ ಮೇಲೆ ಹಾಕ್ಕೋಬೋದು. ಇಲ್ಲ ಅಂತಂತಂದರೆ ತುಂಬ ಬಿಸಿಲಾಯಿತು ಅಂದರೆ ನಾವು ಮನೆ ಒಳಗಡೆಗೆ ನೆರಳಲ್ಲೇ ಬೇಕಾದ್ರೂ ಕೂಡ ಈ ಒಂದು ಚಕ್ಲಿನ ಹಾಕ್ಕೋಬೋದು. ಈಗ ನೋಡಿ, ನೀಟಾಗಿ ಬಂದಿದೆ ಇದು. ಎಲ್ಲನೂ ಕೂಡ ಇದೇ ಥರ ರೌಂಡಾಗಿ ನಾವು ಇದನ್ನು ಹಾಕ್ಕೊಳ್ತಾ ಹೋಗಬೇಕು. ಚಕ್ಲಿ, ಹಪ್ಪಳ ಹಾಗೂ ಸಂಡಿಗೆ ಇವೆಲ್ಲನೂ ಕೂಡ ನಾವು ಬೇಸಿಗೆಯ ಒಂದು ಕಾಲದಲ್ಲೇ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು.
ಈಗ ನೋಡಿ ಎಲ್ಲನೂ ಕೂಡ ಚಕ್ಲಿ ಒರಳಲ್ಲಿ ಹಾಕಿದ್ದನ್ನು ಇವಾಗ ನಾನು ನಿಮಗೆ ತೋರಿಸಿದೆ. ಎಷ್ಟು ನೀಟಾಗಿ ರೌಂಡಾಗಿ ಬರ್ತಾ ಇದೆ, ಕರೆಕ್ಟಾಗಿ ಇದೆ ಈ ಒಂದು ಹದ. ಈಗ ಚಕ್ಲಿ ಒರಳು ಇಲ್ಲ ಅನ್ನೋ ಅಂಥವರು ಕವರಲ್ಲಿ ಯಾವ ಥರ ಹಾಕ್ಬೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಲಿನ ಕವರ್ ಆಗಿರ್ಬೋದು, ಎಣ್ಣೆ ಕವರ್ ಆಗಿರ್ಬೋದು, ಅಥವಾ ಮೊಸರಿನ ಕವರ್ ಆಗಿರ್ಬೋದು, ಅದರಲ್ಲೆಲ್ಲನೂ ಕೂಡ ಹಾಕ್ಕೋಬೋದು. ಇಲ್ಲಿ ಒಂದು ಮೂಲೆಯಲ್ಲಿ ನೋಡಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅಂದರೆ ನಿಮಗೆ ಎಷ್ಟು ದಪ್ಪ ಬೇಕಾಗುತ್ತೋ ಆ ಒಂದು ಸೈಜ್ ನೋಡಿಕೊಂಡು ನೀವು ಕವರ್ನ ಕಟ್ ಮಾಡ್ಕೋಬೇಕು. ಮೂಲೆಯಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಸೌಟಿಂದ ಈ ಥರ ಒಳಗಡೆಗೆ ನಾವು ಕುದಿಸಿಟ್ಕೊಂಡಿರೋಂಥ ಹಿಟ್ಟನ್ನು ಹಾಕ್ಕೋಬೇಕು. ಎಲ್ಲ ಹಿಟ್ಟನ್ನು ಈ ಥರ ಹಾಕ್ಕೊಂಡು ಆಮೇಲೆ ಈ ಥರ ನೋಡಿ ಹಿಂಗೆ ಹಿಡ್ಕೊಂಡ್ಬಿಟ್ಟು ಕೋನ್ ಥರ ಮಾಡಿಕೊಂಡು ಆಮೇಲೆ ಆ ಕೋನ್ನಿಂದ ನಾವು ನಿಧಾನವಾಗಿ ಈ ಥರ ತಿರುಗಿಸ್ಕೊತಾ ಹೋಗಬೇಕು. ಇದು ಅಷ್ಟೇ, ನಿಮಗೆ ರೌಂಡ್ ಶೇಪ್ ಬೇಕು ಅಂತಂದರೆ ರೌಂಡ್ ಶೇಪ್ ಹಾಕ್ಕೋಬೋದು, ಇಲ್ಲ ಸ್ಟ್ರೈಟಾಗಿ ಹಾಕ್ಕೋಬೇಕು ಅಂತಂದರೆ ಸ್ಟ್ರೈಟಾಗಿಯೂ ಕೂಡ ಹಾಕ್ಕೋಬೋದು. ಇದಂತೂ ತುಂಬಾ ಸುಲಭವಾಗಿ ಹಾಕ್ಕೊಳ್ಳೋವಂಥ ಚಕ್ಲಿಯಾಗಿದೆ. ನೋಡಿದ್ರಲ್ಲ, ಕವರಲ್ಲಿನೂ ಕೂಡ ಯಾವ ಥರ ನಾವು ಚಕ್ಲಿ ಒರಳು ಇಲ್ಲದೇ ಇದ್ರೂ ಕೂಡ ಹಾಕ್ಕೋಬೋದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ನೀಟಾಗಿಯೂ ಕೂಡ ಬರುತ್ತೆ. ಇನ್ನೊಂದೇನು ಅಂದರೆ ನಾವು ಸೌಟನ್ನು ಈ ಥರ ನೀರಲ್ಲಿ ಅದ್ಬಿಟ್ಟು ನಂತರ ಹಿಟ್ಟನ್ನು ತಗೊಂಡು ಕವರ್ಗೆ ಹಾಕಿದಾಗ ಅದು ತುಂಬ ಸುಲಭವಾಗಿ ಬೀಳುತ್ತೆ. ಸೌಟ್ಗೆ ಒಂಚೂರು ಕೂಡ ಅಂಟ್ಕೊಳ್ಳೋದಿಲ್ಲ. ಇದು ಒಂದು ಒಳ್ಳೆ ಟಿಪ್ಸ್ ಆಗಿದೆ ನೋಡಿ. ಈ ಥರ ನೀರಲ್ಲಿ ಅದ್ದಿ ಆಮೇಲೆ ಹಿಟ್ಟನ್ನು ತಗೊಂಡು ಕವರ್ಗೆ ಹಾಕ್ಕೊಂಡ್ರೆ ಆಯಿತು ನೋಡಿ, ಒಂದು ಸ್ವಲ್ಪನೂ ಕೂಡ ಅಂಟ್ಕೊಳ್ಳೋದಿಲ್ಲ. ಈಗ ಇದನ್ನು ಈ ಥರ ನೋಡಿ ಹಿಂಗೆ ನಾವು ಕೋನ್ ಥರ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡ್ರೆ ಆಯಿತು. ಈಗ ಇದು ನಾನು ಹಾಕ್ತಾ ಇರೋದು ಮನೆ ಒಳಗಡೆಗೆ ಹಾಕ್ತಾ ಇದ್ದೀನಿ. ಯಾಕೆ ಅಂತಂದರೆ ತುಂಬ ಬಿಸಿಲಾಗಿದೆ ಮೇಲ್ಗಡೆಗೆ, ಆ ಕಾರಣದಿಂದ ಮನೆ ಒಳಗಡೆಗೇ ನಾನು ಹಾಕ್ಕೊಂಡು ಫ್ಯಾನಿನ ಗಾಳಿಗೆ ಒಂದು ನೈಟೆಲ್ಲ ಫುಲ್ ಹಾಗೆ ಬಿಟ್ವಿ ಅಂತಂದರೆ ಮಾರನೇ ದಿವಸ ನಾವು ಬೆಳಗ್ಗೆಗೆ ಬಿಸಿಲಲ್ಲಿ ಹಾಕ್ಕೊಂಡ್ರೆ ಆಯಿತು, ಅದು ತುಂಬ ಚೆನ್ನಾಗಿ ಬರುತ್ತೆ. ಬೆಳಗ್ಗೆ ತುಂಬ ಬೇಗ ಹಾಕೋದಾದರೆ ನೀವು ಟೆರೆಸ್ ಮೇಲೆ ಹಾಕ್ಕೋಬೋದು, ಇಲ್ಲ ಬಿಸಿಲಾಯಿತು 10 ಗಂಟೆ ಮೇಲೆ ಅಂತಂದರೆ ಮನೆ ಒಳಗಡೆಗೆ ನೀವು ಫ್ಯಾನಿನ ಒಂದು ಗಾಳಿಗೆ ಇದನ್ನು ಹಾಕ್ಕೊಂಡು ನಂತರ ಮಾರನೇ ದಿವಸ ನೀವು ಬಿಸಿಲಿಗೆ ಹಾಕಿದಾಗ ಅದು ಚೆನ್ನಾಗಿ ಒಣ್ಕೊಳ್ಳುತ್ತೆ. ಒಣ್ಕೊಂಡಿದ್ದಾಗಿದ್ದ ತಕ್ಷಣ ನೋಡಿ ಎಷ್ಟು ನೀಟಾಗಿ ಹಾಗೇ ಬಂದುಬಿಡುತ್ತೆ. ಇದು ಏನೂ ಕಷ್ಟಪಡಬೇಕಾಗಿಲ್ಲ ತೆಗಿಯೋದಕ್ಕೆ, ಎಲ್ಲನೂ ಕೂಡ ತಾನಾಗಿ ತಾನೇ ಎದ್ದೇಳುತ್ತೆ. ಈ ಥರ ಎಲ್ಲ ಚಕ್ಲಿನೂ ಕೂಡ, ಹಪ್ಪಳನೂ ಕೂಡ ಸೇಮ್ ಇದೇ ಥರನೇ ಮಾಡ್ಕೋಬಹುದು. ಇದೆಲ್ಲ ತೆಗೆದಾಗಿದ ನಂತರ 1-2 ದಿವಸ ನೀವು ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಡಬೇಕು. ಬಿಸಿಲಲ್ಲಿ ಚೆನ್ನಾಗಿ 2 ದಿವಸ ಒಣಗಿಸಿಟ್ಕೊಂಡ್ರಿ ಅಂದರೆ ನೀವು ವರ್ಷ ಪೂರ್ತಿ ಕೂಡ ಇದನ್ನು ಉಪಯೋಗಿಸ್ಕೋಬೋದು. ಒಂಚೂರು ಕೂಡ ಹಾಳಾಗೋದಿಲ್ಲ. ವರ್ಷಕ್ಕೆ 1 ಸಲ ಮಾಡಿಟ್ಕೊಂಡ್ರೆ ಆಯಿತು. ಇದು ಈಗ ಎಲ್ಲನೂ ಕೂಡ ಚೆನ್ನಾಗಿ ಒಣಗಿದೆ ನೋಡಿ, ಹುಳನೂ ಬರೋದಿಲ್ಲ, ಏನೂ ಆಗೋದಿಲ್ಲ, ಚೆನ್ನಾಗಿ ಒಣಗಿರುತ್ತೆ. ಈಗ ಎಣ್ಣೆಗೆ ಹಾಕಿಬಿಟ್ಟು ತೋರಿಸ್ತೀನಿ. ಇಲ್ಲಿ ಸನ್ಪ್ಯೂರ್ ಆಯಿಲ್ನ ತೊಗೊಳ್ತಾ ಇದ್ದೀನಿ ನಾನು ಈ ಒಂದು ಚಕ್ಲಿ ಕರಿಯೋದಕ್ಕೋಸ್ಕರ. ಯಾವಾಗಲೂ ನಾವು ಸನ್ಪ್ಯೂರ್ ಆಯಿಲ್ನೇ ಯೂಸ್ ಮಾಡೋದು, ಹಾಗಾಗಿ ಈ ಒಂದು ಆಯಿಲ್ನ ಕರಿಯೋದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಬಿಟ್ಟು ಅದು ಚೆನ್ನಾಗಿ ಬಿಸಿ ಆಗಿದೆಯಾ ಅಂತ ನೋಡಿಕೊಂಡು ಆಮೇಲೆ ನಾವು ಒಂದೊಂದೇ ಚಕ್ಲಿಗಳನ್ನು ಈ ಥರ ಎಣ್ಣೆಗೆ ಬಿಟ್ಬಿಟ್ಟು ಅದನ್ನು ಕರೆದ್ಬಿಟ್ಟು ತೆಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಬರ್ತಾಯಿದೆ ನೋಡಿ. ಇಷ್ಟು ಚಿಕ್ಕದಾಗಿರುವಂಥದ್ದು ಕೂಡ ನೀಟಾಗಿ 2 ಪಟ್ಟಷ್ಟು ಅರಳುತ್ತೆ ಈ ಒಂದು ಚಕ್ಲಿ. ತಿನ್ನೋದಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ಅನ್ನ ಸಾರು ತುಪ್ಪದ ಜೊತೆಯಲ್ಲಿ ಈ ಥರ ಒಂದು ಚಕ್ಲಿಯನ್ನು ಮಾಡಿಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಸುಲಭವಾಗಿಯೂ ಕೂಡ ಇರುತ್ತೆ. ನೆನೆಸ್ಕೊಂಡಿದ್ದ ತಕ್ಷಣನೇ ಬರೀ 1 ಲೋಟ ಆಗಲಿ 2 ಲೋಟ ಆಗಲಿ ಮನೆಯಲ್ಲೇ ನೀವು ಅಕ್ಕಿಯನ್ನು ನೆನೆಸ್ಬಿಟ್ಟು ಮಿಕ್ಸಿ ಜಾರ್ಗೆ ರುಬ್ಬಿ ಆವಾಗಲೇ ಈ ಒಂದು ಚಕ್ಲಿಯನ್ನು ಮಾಡ್ಕೋಬಹುದು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇಷ್ಟು ಸಣ್ಣದಾಗಿರೋಂಥ ಚಕ್ಲಿ ಈಗ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ನೋಡಿ. ಕಲರು ಅಷ್ಟೇ ಎಷ್ಟು ಚೆನ್ನಾಗಿ ವೈಟಾಗಿ ಬಂದಿದೆ ನೋಡಿ. ತುಂಬಾ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ ಈ ಒಂದು ಚಕ್ಲಿ. ತಿನ್ನೋದಕ್ಕೂ ಅಷ್ಟೇ ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗೂ ಕೂಡ ಇರುತ್ತೆ. ನೀವು ಕೂಡ ಒಂದು ಸಲ ಬೇಸಿಗೆ ಮುಗಿಯೋದ್ರೊಳಗಡೆ ಈ ಥರ ಒಂದು ಚಕ್ಲಿಯನ್ನು ಮಾಡಿಕೊಂಡು ತಿಂದು ನೋಡಿ, ಹೇಗೆ ಬಂತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ.
ಈ ಒಂದು ಚಕ್ಲಿಯ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಚಕ್ಲಿ ಒರಳಿಲ್ಲದೆ ಇದ್ರೂ ಕೂಡ ಕವರಲ್ಲಿ ಹೇಗೆ ಚಕ್ಲಿ ಹಾಕ್ಬೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದಕ್ಕೂ ಮುಂಚೆನೂ ಕೂಡ ನಾನು ಹಪ್ಪಳ, ಸಂಡಿಗೆ, ಹಾಗೆ ಮಸಾಲೆ ಸಂಡಿಗೆ ಎಲ್ಲ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ರೆಸಿಪಿ ಪ್ಲೇಲಿಸ್ಟ್ಗೆ ಹೋಗಿಬಿಟ್ಟು ನೋಡಿದಾಗ ನನ್ನ ಎಲ್ಲ ಒಂದು ರೆಸಿಪೀಸ್ಗಳು ಹಾಗೂ ಹಪ್ಪಳ ಸಂಡಿಗೆ ವಿಡಿಯೋಗಳನ್ನು ನೋಡ್ಕೋಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.